सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಜಗದಂಬಿಕೆ ಶಕ್ತಿಯನ್ನ ತುಂಬಿಕೊಂಡು ಪರತತ್ವದ ಕಡೆಗೆ ಸಾಗುವುದಕ್ಕೆ ಬೇಕಾದ ಒಂದು ಶಕ್ತಿಯನ್ನ ಒಳಗೆ ಹೇಗೆ ಪ್ರವಹಿಸುವ ಹಾಗೆ ಮಾಡ್ತಾ ಇದ್ದಾಳೆ ಅನ್ನುವ ಭಾಗವನ್ನು ನಾವು ಗಮನಿಸ್ತಿದ್ವಿ. ಯಾವ ಒಂದು ಪ್ರಾಣ ಶರೀರದ ಒಳಗೆ ಪ್ರವೇಶ ಮಾಡಿ ಆ ಪ್ರಾಣ ಮತ್ತೆ ಮೇಲೆ ಮೇಲೆ ಸಾಗುವುದಕ್ಕೆ ಅವಕಾಶ ಕೊಡದಂತೆ ಕೇವಲ ಪ್ರಾಣವನ್ನ ಪ್ರಾಣದ ನೆಲೆಯಲ್ಲೇ ಅಂದ್ರೆ ಹಸುವಿನ ನೆಲೆಯಲ್ಲೇ ಪ್ರಾಣ ಬಲಗೊಳ್ಳಬೇಕು. ಪ್ರಾಣ ಬಲಗೊಳ್ಳಕ್ಕೆ ಆಹಾರ, ಆ ಪ್ರಾಣ ಬಲದಿಂದ ಇಂದ್ರಿಯ, ಇಷ್ಟೇ ನೆಲೆಯಲ್ಲಿ ಬದುಕ್ತಾ ಇದ್ದಾಗ ಆ ಪರಾಶಕ್ತಿಯ ಪರಮಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವೇ ಆಗಲ್ಲ. ಆದ್ದರಿಂದ ಹೀಗೆ ತಾನು ಯಾವ ಒಂದು ಶಕ್ತಿ ಮೂಲಾಧಾರದಲ್ಲಿ ಸುತ್ತುಗಟ್ಟಿ ತಾನು ಕುಳಿತುಕೊಂಡಿದೆ ಅದು ಮೇಲೆ ಏಳಲೇ ಆಗದೇ ಇರುವಂತೆ ಇರುವಾಗ ತಾಯಿಯ ಪರಮ ಕೃಪೆಯಿಂದ ಆ ಪ್ರಾಣಶಕ್ತಿ ಅದು ಅಂತಃಸತ್ವವಾಗಿ ಪರಾಶಕ್ತಿಯ ಪರಮಶಕ್ತಿಯ ಅರಿವನ್ನ ನಮ್ಮ ಅಂತರಂಗದಲ್ಲಿ ಮೂಡಿಸುವುದಕ್ಕೆ ಬೇಕಾದಂಥ ಒಂದು ಶಕ್ತಿಯಾಗಿ ಅದು ಹೇಗೆ ಪ್ರವಹಿಸಬೇಕು ಅನ್ನುವುದನ್ನ ತಾಯಿ ನಮಗೆ ತೋರಿಸಿಕೊಡ್ತಾ ಇರುವ ಭಾಗವನ್ನ ತಾಯಿನೇ ಈ ಪ್ರಪಂಚಾತ್ಮಕವಾಗಿರುವ ಎಲ್ಲದರಲ್ಲಿ ವ್ಯಾಪಿಸಿಕೊಂಡಿದ್ದಾಳೆ ಅನ್ನೋದನ್ನು ಭಾವಿಸಿಕೊಳ್ತಾ ಆ ಪ್ರಪಂಚದಲ್ಲಿರುವಂತಹ ಸಮಸ್ತದಲ್ಲಿ ಪರಾಶಕ್ತಿಯ ಭಾವವನ್ನ ಭಾವಿಸಿಕೊಂಡು ಅದನ್ನ ಗೌರವಿಸ್ತಾ ಆದರಿಸ್ತಾ ಪೂಜಿಸ್ತಾ ಸೇವಿಸ್ತಾ ನಾವಿರುವಾಗ ಅದೇ ಒಳಶಕ್ತಿಯಾಗಿ ತಾನು ಮಲಗಿದ್ದಂಥ ಆ ಶಕ್ತಿಯನ್ನ ಮೇಲೇರಿಸುವ ಶಕ್ತಿಯಾಗುತ್ತೆ ಎನ್ನುವ ಭಾಗವನ್ನ ಇಷ್ಟು ದಿನಗಳಲ್ಲಿ ನಾವು ಗಮನಿಸಿಕೊಂಡು ಬಂದ್ವಿ. ಆ ಮೇಲೇರುವ ಶಕ್ತಿ ಮೊದಲಿಗೆ ತಾನು ಬರೀ ಹೆಡೆಯನ್ನ ಎತ್ತಿತು. ಆಗ ನಮಗೆ ಅರ್ಥ ಆಗಿದ್ದೇನು ಅಂದ್ರೆ ಹೆಡೆ ಎತ್ತಿತು ಅಂದ್ರೆ ಅದು ಹಾವು ಅನ್ನೋ ಅರ್ಥ ಅಲ್ಲ. ನಾವು ಹೇಳ್ತೀವಲ್ವಾ, ನನ್ನೊಳಗಿದ್ದ ಭಾವನೆ ಹೆಡೆ ಎತ್ತಿತು, ಕೋಪ ರೋಷ ಅಂದ್ರೆ ಅಲ್ಲಿ ಒಳಗಡೆ ಏನೋ ಇದೆ ಅಂತಲ್ಲ, ನಮ್ಮ ಆ ಭಾವನೆ ಹಾಗೆ ಕೆರಳಿತು ಅನ್ನುವ ಅಭಿಪ್ರಾಯ. ಹಾಗೆ ತಾನು ಸುಪ್ತವಾಗಿದ್ದದ್ದು ಮೇಲೆ ಎತ್ತಿತು. ಆಗ ನಮಗೆ ಪರಮಾತ್ಮ ಅನ್ನೋದೊಂದಿದೆ, ಪರಮಾತ್ಮನಿಗೆ ನಾನು ಕೈ ಮುಗಿಬೇಕು, ಪರಮಾತ್ಮನ ಒಂದು ಇಷ್ಟದಿಂದ ಇದು ನಡೀತಾ ಇದೆ ಇತ್ಯಾದಿ ಒಂದು ಚಿಂತನೆಗಳು ನಮ್ಮಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿ ಹೆಜ್ಜೆ ಇಡೋದಕ್ಕೆ ಆರಂಭ ಆಗುತ್ತೆ. ಆಗ ಇದು ಸುಮ್ಮನೆ ತಲೆ ಎತ್ತಿದೆ ಅನ್ಸುತ್ತೆ. ಅಷ್ಟಕ್ಕೆ ನಾವು ದೊಡ್ಡ ಜ್ಞಾನಿಗಳು, ನಾವು ಮಹಾಸಾಧಕರು ಅಂತ ಭಾವಿಸಿಕೊಂಡ್ರೆ ನಾವು ಮೂರ್ಖರು. ಅದು ಮೆಲ್ಲನೆ ಎದ್ದ ನಂತರ ಶಕ್ತಿಯನ್ನು ತುಂಬಿಕೊಂಡು ಮೇಲಕ್ಕೆ ತನ್ನ ಭೂಮಿಯ ನೆಲೆಯಿಂದ ಕಿಂಚಿತ್ತು ಮೇಲಕ್ಕೆ ಬಂದಾಗ ಅದು ಸ್ವಾಧಿಷ್ಠಾನವನ್ನ ತುಂಬಿ ಅನಾಹತಕ್ಕೆ ಪ್ರವೇಶ ಮಾಡುವಾಗ ಮಣಿಪೂರಕ್ಕೆ ಪ್ರವೇಶ ಮಾಡುವಾಗ ಅದರ ಸತ್ವ ಸ್ವಲ್ಪ ಬಲಶಾಲಿಯಾಗುತ್ತೆ. ಆಗ ಆ ದೇವಿ ಏನು ಅಂತರಂಗದಲ್ಲಿ ಕುಳಿತಿದ್ದಾಳೆ, ಅಲಂಕೃತಳಾಗಿ ಪೂಜಿತಳಾಗುತ್ತಾ ಇದ್ದಾಳೆ. ಅಂದ್ರೆ ಮಂದಿರದಲ್ಲಿ ದೇವಾಲಯಗಳಲ್ಲಿ ಅಲಂಕೃತರಾಗಿರುವ ಒಂದು ವಿಗ್ರಹವನ್ನ ನಾವು ಪೂಜೆ ಮಾಡುವಂತಹ ಭಾವದಲ್ಲಿ ಹೇಗೆ ಆ ದೇವಿಯನ್ನ ಭಾವಿಸಿಕೊಳ್ತಾ, ಹಾಗೆ ಅಂತರಂಗದಲ್ಲೂ ನಾವು ನೋಡಿದ್ದೇನು, ಬರೀ ವಿಗ್ರಹ ಅಂತ ಅದನ್ನ ಪೂಜೆ ಮಾಡದೆ ವಿಗ್ರಹದೊಳಗೆ ಆ ತತ್ವ ಇದೆ. ನಮಃ ಶಿವಾಯ ಅನ್ನುವ ಅಕ್ಷರವನ್ನ ಹೇಳುವಾಗ ಕೇವಲ ಅದನ್ನ ಅಕ್ಷರವಾಗಿ ಹೇಳದೆ ಶಿವ ಅನ್ನುವ ನಾಮ ಬರ್ತಾ ಇದ್ದಂತೆ ಜಟಾಜೂಟಧಾರಿ, ತ್ರಿಶೂಲಧಾರಿ, ಪಿನಾಕಧಾರಿ, ಹಾಗೆ ಅವನು ನಾಗಾಭರಣನಾಗಿ ಗಜೇಂದ್ರ ವಸ್ತ್ರವನ್ನ ಧರಿಸಿದವನಾಗಿ ಇರುವಂತಹ ಒಂದು ಚಿತ್ರ
ಅದೇ ಮಣಿಪುರ. ಆ ರೀತಿಯಾದ ಒಂದು ಭಾವನೆಯನ್ನ ಬೆಳೆಸ್ಕೊಂಡಾಗ ಮತ್ತೊಂದು ಸ್ವಲ್ಪ ಮೇಲಕ್ಕೆ ಅದು ಏಳ್ತಾ ಇದೆ, ಮತ್ತೆ ಆಧ್ಯಾತ್ಮಿಕ ಬಲವನ್ನ ಅದು ಗಳಿಸ್ತಾ ಇದೆ ಅನ್ನುವುದನ್ನ ನಾವು ನೋಡಿದ್ವಿ. ಹಾಗೆ ಪ್ರಾಣ ಮತ್ತು ಅನಲ ಅಂದ್ರೆ ಮಣಿಪುರದಿಂದ ಮೇಲಕ್ಕೆ ಅದು ಅನಾಹತಕ್ಕೆ ಬರುವಾಗ ಅಲ್ಲಿ ಅಗ್ನಿ ತತ್ವ, ಪೃಥ್ವಿ ತತ್ವ, ಜಲತತ್ವ ಸ್ವಾಧಿಷ್ಠಾನ, ಅಲ್ಲಿಂದ ನಾವು ಮಣಿಪುರದಿಂದ ಮೇಲಕ್ಕೆ ಬಂದಾಗ ಅಲ್ಲಿ ಕಾಣುವಂತಹ ಈ ಅನಲ ಅಗ್ನಿ ತತ್ವ, ಈ ಪ್ರಾಣ ಅಗ್ನಿಗಳ ಸಂಯೋಗದಿಂದ ಒಳಗೆ ತನ್ನಿಂದ ತಾನೇ ಹೊರಗೆ ಕೇಳುವಂಥದ್ದಲ್ಲ, ಒಳಗೇ ಕೇಳುವಂಥ ಮಾತು. ಈ ಒಳಗೆ ಕೇಳೋ ಮಾತು ಏನು? ಬೇರೆಯವರಿಗೆ ಕೇಳಿಸಲ್ಲ. ನಾವು ನಮ್ಮೊಳಗೆ ಎಷ್ಟು ಮಾತಾಡ್ತಿರ್ತೀವಲ್ಲ, ಯಾರೋ ಉತ್ತರ ಕೊಡ್ತಿರ್ತಾರಲ್ಲ, ಇದೇ ತಾನೇ ಎಲ್ಲರ ಅನುಭವದಲ್ಲಿ. ಆದ್ರಿಂದ ಯಾರಿಗೋ ಜೊತೆಲಿ ಏನೋ ಹೇಳ್ತಾ ಅವ್ರು ಹೇಳಿದ್ದಕ್ಕೆ ಉತ್ತರವಾಗಿ ನಾವು ಹೇಳ್ತಾ ಎಲ್ಲಿ ಕೇಳಿಸ್ತಾ ಇದ್ದೇವೆ? ಆದರೆ ಆ ರೀತಿಯಾದ ಒಂದು ನಾದ ಇದು ಲೌಕಿಕ ವ್ಯವಹಾರದ ನಾದ ಅಲ್ಲ, ಅದು ಒಳಗಡೆ ಕೇಳ್ತಾ ಇಲ್ಲ. ಈಗ ನಾವು ಕೇಳುವಂಥ ನಾದ ಎಂತದಪ್ಪ ಅಂದ್ರೆ ಓಂಕಾರದ ನಾದ, ಗಾಯತ್ರಿಯ ಉದಯ ಅಲ್ಲಿ ಆಗತ್ತೆ ಅನ್ನುವ ಭಾಗವನ್ನು ನಾವು ಗಮನಿಸಿದ್ವಿ. ಆದ್ರಿಂದಲೇ ಪ್ರಾಣಾನಲಗಳ ಪ್ರಾಣ ಮತ್ತು ಅಗ್ನಿಗಳ ಸಂಯೋಗದಿಂದ ಆ ಮೇಲೆದ್ದ ಉಸಿರು ಏನಾಯ್ತು? ಪರ ಎಂಬ ಶಬ್ದ ಸ್ವರೂಪ ಆಯ್ತು. ಆ ಪರ ಎಂಬ ಶಬ್ದ ಸ್ವರೂಪ ಯಾರಿಗೂ ಕೇಳಿಸುವಂಥದ್ದಲ್ಲ, ಯೋಗಿ ಮಾತ್ರನಿಗೆ ಕೇಳಿಸುವಂಥದ್ದು. ಲೌಕಿಕ ವ್ಯವಹಾರದಲ್ಲಿ ನಮ್ಮ ಅನುಭವದಲ್ಲಿ ನಮ್ಮ ಹೃದಯದ ಒಳಗೆ ಮಾತು ಕೇಳುತ್ತೆ. ಆದರೆ ಈ ಪರ ಎನ್ನುವ ಮಾತನ್ನ ಇಷ್ಟಕ್ಕೆ ನಾವು ಹೋಲಿಕೆ ಕೊಟ್ಕೊಳ್ಳೋದಷ್ಟೇ, ಇದೇ ನಿಜವಾದ ಪರ ಮಾತಲ್ಲ. ಯಾವ ಗಾಯತ್ರಿ ನಾವು ಅದರಿಂದಲೇ ಗಾಯತ್ರಿಗೆ ಅಗ್ನಿರ್ಮುಖಂ ನಾವೇನು ಹೇಳ್ಕೊಂಡಿದ್ದೇವೆ? ಗಾಯತ್ರಿ ಛಂದಃ ವಿಶ್ವಾಮಿತ್ರ ಋಷಿ ಹೇಳಿದ್ಮೇಲೆ ಅಗ್ನಿರ್ಮುಖಂ, ಮತ್ತೆ ವಿಷ್ಣುರು ಹೃದಯಂ. ಅನಾಹತದಿಂದ ವಿಶುದ್ಧಿಯ ಜಾಗಕ್ಕೆ ಬರುವಾಗ ಅಲ್ಲಿ ಇರುವವನು ಯಾರು? ವಿಷ್ಣು. ಗಾಯತ್ರಿಗೆ ಯಾವುದು ಹೃದಯ? ವಿಷ್ಣು ಎಂಬುದೇ ಹೃದಯ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಆ ವಿಷ್ಣು ತತ್ವ. ಅಂದ್ರೆ ಈ ನಾಭಿಯಿಂದ ಮೇಲಕ್ಕೆ ಇರುವಂಥ ಈ ವಾಯು ಮತ್ತು ಅನಿಲ ಮತ್ತು ಅನಲ ಅಂದ್ರೆ ವಾಯು ಮತ್ತು ಬೆಂಕಿ, ಈ ತತ್ವಗಳೇ ನಮ್ಮ ಶರೀರ ಪೋಷಣೆಗೆ, ನಮ್ಮ ಇಂದ್ರಿಯಗಳ ಪೋಷಣೆಗೆ ಹೊರಮುಖದಲ್ಲಿ ಹಾಗೆ ಒಳಮುಖದಲ್ಲಿ ನಮ್ಮ ಒಂದು ಆಧ್ಯಾತ್ಮಿಕ ಭಾವವನ್ನ ಮತ್ತೆ ಮೇಲೇರಿಸುವುದಕ್ಕೆ ಸಹಾಯ ಮಾಡಿಕೊಡುವಂಥದ್ದು. ಆದ್ರಿಂದಲೇ ಅಗ್ನಿರ್ಮುಖಂ ವಿಷ್ಣುರು ಹೃದಯಂ. ಆಮೇಲೆ ನಾವೇನು ಹೇಳ್ತೇವೆ? ಪ್ರಾಣಾಪಾನ ವ್ಯಾನೋದಾನ ಸಮಾನ ಸಪ್ರಾಣ ಸಾಂಖ್ಯಾಯನ ಸಗೋತ್ರ ಗಾಯತ್ರಿ ಚತುರ್ವಿಗುಂಶತ್ಯಕ್ಷರ ತ್ರಿಪದ ಷಟ್ ಕುಕ್ಷಿ ಅಂತ ಗಾಯತ್ರಿಯನ್ನ ನಾವು ಹೇಳ್ಕೊಳ್ಳುವಾಗ ಹೇಳುವಂಥದ್ದು. ಅದೇ 3 ಪಾದಗಳನ್ನ ಈಗ ನಾವು 2 ಪಾದ ಮೇಲಕ್ಕೆ ಬಂದಿದ್ದು ನೋಡಿದ್ದೇವೆ ಗಾಯತ್ರಿ. 3ನೆಯ ಪಾದಕ್ಕೆ ಈಗ ನಾವು ಬರ್ತಾ ಇದ್ದೇವೆ. ಆಜ್ಞಾಚಕ್ರಕ್ಕೆ ಆಕೆ ಪ್ರವೇಶ ಮಾಡ್ತಾ ಇದ್ದಾಳೆ. ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಅನ್ನುವ ಒಂದು ನೆಲೆಗೆ ವಿಷ್ಣು ಗ್ರಂಥಿ ಭೇದಿಸಿಕೊಂಡಾಗ, ವಿಷ್ಣು ಗ್ರಂಥಿ ಭೇದಿಸಿದ್ರಿಂದ ಏನಾಯಿತು? ಯಾವ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳನ್ನ ನಾನು ಅಂತ ನಾನು ಭಾವಿಸಿಕೊಳ್ತಾ ಇದ್ನೋ, ಆ ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ನಮಗೆ ಮತ್ತೆ ಮತ್ತೆ ಜನ್ಮವನ್ನ ಕೊಡುವಂತ ಸೂಕ್ಷ್ಮ ಶರೀರವಾಗಿತ್ತು. ಆ ಸೂಕ್ಷ್ಮ ಶರೀರದ ಭಾವವನ್ನ ಕಡ್ಕೊಂಡಿದ್ದೇವೆ. ಈಗ ನಾವು ಮತ್ತೆ ಮೇಲಕ್ಕೆ ಬಂದ್ರೆ ಇನ್ನೇನಿದೆ ಅಂತ ಕೇಳಿದ್ರೆ, ಈ ಆಜ್ಞಾಚಕ್ರಕ್ಕೆ ಬಂದಾಗ ಅಲ್ಲಿರುವುದು ರುದ್ರ. ಅದನ್ನೇ ಇಲ್ಲಿ ನಾವು 3ನೆಯ ಹಂತವಾಗಿ ಅದೇ ತ್ರಿಪದ. ಆಮೇಲೆ ಷಟ್ ಕುಕ್ಷಿ ಅಂದ್ರೆ ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ. ಅದೇ ಕುಕ್ಷಿ ಅಂದ್ರೆ ಹೊಟ್ಟೆ. 6 ಹೊಟ್ಟೆಗಳಿಟ್ಟುಕೊಂಡು ಆ ಗಾಯತ್ರಿ ಎಲ್ಲದರ ಒಳಗೆ ತಾನು ಪ್ರವೇಶ ಮಾಡ್ತಾ ಶಕ್ತಿಯನ್ನ ತುಂಬ್ತಾ ನಾವು ನಿನ್ನೆ ಹೇಳ್ಕೊಂಡ್ವಿ ಅಲ್ವಾ, ಹೇಗೆ ಇಗ್ನಿಷನ್ ಪ್ಲಗ್ ಅದು ಗಾಡಿಯಲ್ಲಿ ಆಕ್ಟಿವ್ ಆಗದೆ ಇದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಅದೇ ರೀತಿ ನಮ್ಮೊಳಗೆ ಆ ಶಕ್ತಿಯನ್ನ ನಾವು ತುಂಬಿಕೊಂಡು ಆ ಶಕ್ತಿ ಪುಷ್ ಮಾಡ್ತಾ ಮೇಲೆ ಏರಿಸ್ತಾ ಈಗ ನಾವು ಎಲ್ಲಿಗೆ ಬಂದಿದ್ದೇವೆ? ಇದೆಲ್ಲ ಯಾರಿಂದ ನಡೀತಾ ಇದೆ? ದೇವಿಯ ಕೃಪೆಯಿಂದ. ಇಲ್ಲಿವರೆಗೆ ಮಾಮೂಲಿ ಅಂತ ಬದುಕೊಂಡಿದ್ವಿ, ತಿಂತಾ ಇದ್ವಿ, ಊಟ ಮಾಡ್ತಿದ್ವಿ, ನಿದ್ದೆ ಮಾಡ್ತಿದ್ವಿ, ಪಶುಗಳಂತೆ ಬದುಕ್ತಾ ಇದ್ವಿ. ನನಗಿಂತ ಒಂದು ಶಕ್ತಿ ಇದೆ, ಆ ಪರಮಾತ್ಮ ಅನ್ನೋದಿದೆ ಅನ್ನುವ ಅರಿವು ಬಂತ. ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಿದ್ದು ಹೀಗಾಯ್ತು ಅಂತಾಯ್ತು, ಎಲ್ಲೋ
ಹಾಗಾಯ್ತು. ಆಮೇಲೆ ಮೆಲ್ಲನೆ ಏನಾಯ್ತು, ಇಲ್ಲಪ್ಪ ಈ ಶಕ್ತಿ ಪ್ರಬಲವಾಗಿದೆ ಅನ್ನೋದು ಅರಿವಾಯ್ತಾ, ಹೀಗೆ ಮೇಲ್ ಬಂತು. ಈ ಶಕ್ತಿಯನ್ನ ನಾನು ಆರಾಧಿಸಬೇಕು ಅಂತ ಮತ್ತೆ ಮೇಲೆ ಹೇಳ್ತು. ಆ ಶಕ್ತಿಯನ್ನ ಆರಾಧಿಸುವುದಕ್ಕೆ ಬೇಕಾದ ಒಂದು ಸಂಘ ಎಲ್ಲಿದೆ, ಅಲ್ಲಿ ಹೋಗೋಣ, ಇವರಿಂದ ತಿಳ್ಕೊಳ್ಳೋಣ, ಅದು ಓದೋಣ, ಇದು ಓದೋಣ ಅಂತ ಬಂತ. ಮತ್ತೆ ಮೇಲೆ ಏರ್ತು. ಹಾಗೆ ಏರ್ತಾ ಏರ್ತಾ ಒಳಗೆ ಜ್ಞಾನದ ಶಕ್ತಿ ಕೂಡ್ತಾ ಕೂಡ್ತಾ ಏನಾಯ್ತು, ಮೇಲೆ ಮೇಲೆ ಏರ್ತಾ ಮೊದಲಿಗೆ ಏನ್ ಅನ್ಕೊಂಡಿತ್ತು, ಶರೀರನ ನಾನು ಅನ್ಕೊಂಡಿತ್ತು. ಅದು ಬ್ರಹ್ಮಗ್ರಂಥಿ ಅಂದ್ರೆ ನಮ್ಮ ಜೀವನಕ್ಕೆ ಮತ್ತೆ ಮತ್ತೆ ನಾವು ಹುಟ್ಟುವುದಕ್ಕೆ ಕಾರಣ ಆಗಿರುವಂಥದ್ದು. ಅದು ಕತ್ತರಿಸಿ ಹೋಯಿತು. ಅಲ್ಲಿಂದ ಮೇಲಕ್ಕೆ ಬಂದಾಗ ಮನಸ್ಸು ಬುದ್ಧಿ ಅಹಂಕಾರಗಳು, ಶರೀರ ಬಿದ್ದೋದ್ರೂ ಅದಕ್ಕೂ ಇರುತ್ತಲ್ಲ, ಆ ಮನಸ್ಸು ಬುದ್ಧಿ ಅಹಂಕಾರಗಳು ಸೂಕ್ಷ್ಮ ಶರೀರವಾಗಿತ್ತು, ಅದು ಹೋಯಿತು. ಈಗ ಮತ್ತೆ ಮೇಲಕ್ಕೆ ಬಂದಿರುವಾಗ ವಿಷ್ಣು ಎನ್ನುವುದು ಆ ಮನಸ್ಸು ಬುದ್ಧಿ ಅಹಂಕಾರಗಳೇ ವಿಶ್ವಾದ್ಯಂತ ವ್ಯಾಪಿಸಿಕೊಂಡು ವಿಶ್ವದಲ್ಲಿ ಮತ್ತೆ 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 ಕೋಟಿ 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 ಸಂಖ್ಯೆಯಲ್ಲಿ ಜೀವಗಳು ಬರುವುದಕ್ಕೆ ಕಾರಣ ಆಗಿರುವಂಥದ್ದು. ಈಗ ಅದು ಹೋದ ಮೇಲೆ ಮತ್ತೆ ಮೇಲಕ್ಕೆ ಬಂದ್ರೆ ಏನಿದೆ, ರುದ್ರ ತತ್ವ ಇದೆ. ಈಗ ನಾವು ವಿಶುದ್ಧಿಯಿಂದ ಮೇಲಕ್ಕೆ ಬರ್ತಾ ಇದ್ದೇವೆ. ಇದು ಜನ, ಇದು ತಪ. ಆದ್ರಿಂದ ಮೇಲಿನ ಮೊದಲಿಂದ ಏನ್ ಹೇಳ್ಕೊಂಡ್ ಬಂದ್ವಿ, ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ ಇಲ್ಲಿಗೆ ಹೇಳ್ಕೊಂಡಿದ್ವಿ. ಮಹಾ ಅನ್ನುವುದನ್ನ ಕಂಡ ಒಬ್ಬ ಋಷಿ ಅನ್ನುವುದನ್ನ ನಿನ್ನೆ ಹೇಳ್ಕೊಂಡಿದ್ವಿ. ಈಗ ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಹಾಗೆ ಆ ಗಾಯತ್ರಿ ಭೂಹು ಮೂಲಾಧಾರದಿಂದ ಒಂದೊಂದೇ ಹಂತ ಏರ್ತಾ, ಈಗ ನೋಡಿ ನಾವ್ ಏನ್ ಹೇಳಿದ್ವು, ಪಿಂಡಾಂಡದಲ್ಲಿರುವುದೆಲ್ಲ ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡದಲ್ಲಿ ಏನೇನಿದೆ ಅದೆಲ್ಲ ಈ ಪಿಂಡಾಂಡದಲ್ಲಿದೆ. ಅದನ್ನ ನಾವಿಲ್ಲಿ ಅನುಭವಿಸಬಹುದು. ಆದ್ರಿಂದ ಹಾಗೆ ಅದು ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ ಏರಿದ್ದು ಮತ್ತೆ ಬಂತು. ಮತ್ತೆ ಬಂದು ನಿಂತಿದ್ದು ಇಲ್ಲಿ ನಿಂತು ಮುಂದಕ್ಕೆ ನಾವು ಗಾಯತ್ರಿಯನ್ನ ಏನು ಹೇಳ್ತೇವೆ, ತತ್ಸವಿತುರ್ವರೇಣ್ಯಂ, ಅದು ಆಮೇಲಿನ ಮಾತು. ಹಾಗಾಗಿ ಈಗ ನಾವು ಈ ಸ್ವರ್ಗ, ಇದು ಯಾವುದು ವ್ಯಾಕೃತಿಗಳು ಬರ್ತಾ ಇರುವುದನ್ನ ನೋಡ್ಕೊಂಡು ಬಂದಿದೆಲ್ಲ. ಈಗ ವಿಷ್ಣುವರೆಗೆ ಬಂದಾಗ ಮಹಃ ಎಂಬುದನ್ನ ನೋಡಿದ್ವು. ವಿಷ್ಣು ತತ್ವದಿಂದ ಮೇಲಕ್ಕೆ ಏರುವಾಗ, ವಿಶುದ್ಧಿಯಿಂದ ನಾವು ಮೇಲೆ ಬರುವಾಗ, ಅನಾಹತದಿಂದ ವಿಶುದ್ಧಿಯಿಂದ ಆಜ್ಞಾಗೆ ಬರುವಾಗ ನಾವು ಕಂಡದ್ದು ಏನು, ಮಹದಿಂದ ಜನದಿಂದ ತಪದಿಂದ ಮೇಲಕ್ಕೆ ಇರುವುದು ಸತ್ಯ. ಆ ವ್ಯಾಕೃತಿಗಳನ್ನ ಅನುಭವಕ್ಕೆ ತಂದುಕೊಂಡಾಗ ಆ ವ್ಯಾಕೃತಿಗಳ ಅನುಭವದಿಂದ ನಾವು ಪಡ್ಕೊಂಡಿದ್ದೇನಪ್ಪ ಅಂತ ಕೇಳಿದ್ರೆ, ರುದ್ರಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ಥ. ಈ ಆಜ್ಞಾಚಕ್ರ ಅಂತರ ಒಳಗಡೆ ಇದ್ದಾಳೆ. ಆದ್ರಿಂದ ಇದನ್ನ ಏನಂತ ಕರೀತಾರೆ, ಅಂತರತರ ಉಪಾಸನೆ. ಮೊದಲಿಗೆ ಆರಂಭ ಮಾಡಿದ್ದು ಬಹಿರುಪಾಸನೆ ಲೆಕ್ಕನೆ. ಎಲ್ಲಿ ಮೂಲಾಧಾರದ ನೆಲೆಗೆ ಬಂದ್ರೆ, ಶರೀರದ ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವಲ್ಲ, ಪ್ರಪಂಚವನ್ನೆಲ್ಲ ನೋಡ್ತಾ ಇದ್ದೇವೆ. ಪ್ರಪಂಚದಲ್ಲಿರುವ ಪ್ರತಿಯೊಂದನ್ನ ದೇವರು ಅಂತ ಭಾವಿಸಿದ್ದೇವೆ. ದೇವರು ಅಂತ ಭಾವಿಸಿದ್ದೆಲ್ಲವನ್ನ ಪೂಜೆ ಮಾಡಬೇಕು ಅನ್ಕೊಂಡಿದ್ದೇವೆ. ಅದೆಲ್ಲ ಹೊರಮುಖದ್ದು. ಮೇಲೆ ಬರುತ್ತೆ ಮುಂದಕ್ಕೆ. ಅವಳು ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ, ಇದೆಲ್ಲ ಬರುವಾಗ ಬಹಿರ್ಮುಖದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಹಾಗೆ ಒಳಗೆ ಬರುವಾಗ ನಾವು ಏನೇನನ್ನ ನೋಡ್ತಾ ಬರ್ತಾ ಇದ್ದೇವೆ. ಹಾಗೆ ಸಾಧನೆ ಮಾಡ್ತಾ ಮೇಲಕ್ಕೆ ಬರ್ತಾ ಇರೋದ್ರಿಂದ ಇದು ಅಂತರಂತರ. ಆದ್ರಿಂದ ಅಂತರಾಲಸ್ಥ, ಅಂತರತರವಾದ ಉಪಾಸನೆ ಒಳಗೆ ಏರಿದಾಗ ಆಜ್ಞಾಚಕ್ರ ಅಂತರಾಲ, ಆ ಅಂತರಾಳದ ಒಳಗೆ ಇದರ ಒಳಗೆ ನೋಡ್ತಾರೆ. ಆದ್ರಿಂದ ಇದನ್ನ ಗುರು ಶಕ್ತಿ ಕೇಂದ್ರ ಅಂತ ಕರೀತಾರೆ. ಗುರು ಅಂದಾಗ ಅತ್ಯಂತ ಬಲ ಅಂತ. ಇಲ್ಲಿ ಯಾವ ಒಂದು ಶಕ್ತಿ ಇದೆ, ಆದ್ರಿಂದ ಇದು ಲೌಕಿಕ ಶರೀರದ ದೃಷ್ಟಿಯಿಂದಲೂ ಕೂಡ ಇಲ್ಲಿಗೆ ಏಟು ಬಿದ್ರೆ ಜೀವ ಹೋಗುತ್ತೆ. ಇದು ಅತ್ಯಂತ ಕೇಂದ್ರೀಭೂತವಾದದ್ದು. ಹೇಗೆ ಈ ಶರೀರದ ಇಲ್ಲಿನ ಒಂದು ಮೆಡುಲಾ ಅಬ್ಲಾಂಗೇಟ ಅನ್ನುವ ಜಾಗಕ್ಕೆ ಏಟು ಬಿದ್ರೆ ಬ್ರೈನ್ ಡೆಡ್ ಅಂತ ಹೇಳ್ತಾರೆ, ಅದಕ್ಕಿಂತ ಡೇಂಜರ್ ಈ ಜಾಗ. ಇಲ್ಲಿ ಜ್ಞಾನೇಂದ್ರಿಯಗಳು ಅಂದ್ರೆ ಮೋಟಾರ್ ನರ್ವ್ಸ್ ಮತ್ತೆ ಸೆನ್ಸರಿ ನರ್ವ್ಸ್ ಎಲ್ಲನೂ, ಅಂದ್ರೆ ನಮ್ಮನ್ನ ಕ್ರಿಯೆ ಮಾಡುವುದಕ್ಕೆ ಪ್ರಚೋದಿಸುವ ನರಗಳು,
ಜ್ಞಾನ ಹೊಂದುವುದಕ್ಕೆ ಬರುವ ನರಗಳು ಎರಡೂ ಕೂಡ ಕೇಂದ್ರೀಕರಿಸುವಂತ ಜಾಗ ಇದು. ಆದ್ರಿಂದ ಇದು ಭದ್ರವಾಗಿರಬೇಕು ಅನ್ನೋದಕ್ಕೆ ಇಲ್ಲಿ ನಾವು ಕುಂಕುಮಾದಿಗಳನ್ನ ಇಟ್ಕೊಳ್ಳೋದು ಇತ್ಯಾದಿ. ಕುಂಕುಮ ಇಡೋದ್ರಿಂದ ಏನ್ ಲಾಭ ಅಂತ ಕೇಳಿದ್ರೆ, ಇಲ್ಲಿರುವ ಒಂದು ಜ್ಞಾನ ಶಕ್ತಿ ಯಾವ ಒಂದು ತೇಜಸ್ಸಿನ ರೂಪ ಜ್ಯೋತಿ ರೂಪದಲ್ಲಿದೆ, ಆ ಜ್ಯೋತಿ ರೂಪದಲ್ಲಿ ಅಗ್ನಿವರ್ಣ ರಕ್ತವರ್ಣ ಏನಿದೆ, ಹಿರಣ್ಯವರ್ಣ ಏನಿದೆ, ಅದನ್ನ ಪ್ರತಿನಿಧಿಸುವಾಗ ನಮ್ಮಲ್ಲಿ ಒಂದು ಇದನ್ನ ತೋರಿಸ್ತಾ ಇದ್ರು, ಸ್ಪೆಕ್ಟ್ರೋಸ್ಕೋಪ್ ಅಂತ. ಅಂದ್ರೆ ಸೂರ್ಯನಲ್ಲಿರುವಂತಹ ಕಿರಣಗಳನ್ನ ಅದು ಗ್ರಹಿಸಿ ಅದು ಪ್ರತಿಫಲಿಸುತ್ತೆ. ಆದ್ರಿಂದ ಸೂರ್ಯನ ನಾವು ಯಾವ ಒಂದು ವಸ್ತು ಇಡ್ತೇವೆ ಆ ಬಣ್ಣವನ್ನ ಮಾತ್ರ ಅದು ಹೀರುತ್ತೆ. ಹಾಗೆ ಇದು ಒಳಗಿರುವ ಆ ಬಣ್ಣಕ್ಕೆ ಬಲ ಕೊಡುತ್ತೆ, ಅದನ್ನ ಹೀರಿ. ಸೂರ್ಯನಲ್ಲಿ ಎಲ್ಲ ಬಣ್ಣ ಇದೆ, ವೈಲೆಟ್ ಇದೆ, ಇಂಡಿಗೋ, ಹೀಗೆ ಬ್ಲೂ, ಗ್ರೀನ್, ರೆಡ್ ಏನೇನಿದೆ, ಅದರಲ್ಲಿ ಆ ಅಲ್ಟ್ರಾ ರೆಡ್ ಅಂತ ಕರೀತಾರಲ್ಲ, ಅದು ನಮ್ಮ ಶರೀರದ ಒಳಗೆ ಪ್ರವೇಶ ಮಾಡಿ ಒಳಗಿರುವ ಎಲ್ಲವನ್ನ ಚೈತನ್ಯಾತ್ಮಕವಾಗಿ ಪ್ರಚೋದಿಸುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಅದು ಮಾಡುವುದಕ್ಕೆ ಒಳಗೆ ಇದು ಪ್ರವೇಶ ಮಾಡುವಾಗ ಆ ಸೂರ್ಯನ ಆ ಕಿರಣಗಳನ್ನ ಮಾತ್ರ ಹೀರಿ ಒಳಗೆ ಅದು ಬಿಡುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಜಾಗದಲ್ಲಿ ಆ ಕೇಂದ್ರ ಇರೋದ್ರಿಂದ ಅದಕ್ಕೆ ಪುರುಷನಾಗಲಿ ಸ್ತ್ರೀ ಆಗಲಿ ಆ ಜಾಗವನ್ನ ಅಲಂಕರಿಸಬೇಕು. ಇದು ದೇವರಿಗೆ ಪೂಜೆ ಮಾಡಿದಂತೆ ಅದು ಅಲಂಕಾರ ಮಾಡಬೇಕು. ಹಾಗೆ ಅಲಂಕಾರ ಮಾಡಿದಾಗ ಅದರಿಂದ ಮೊದಲನೆಯದಾಗಿ ಒಳಗಿರುವ ನರ ಸುರಕ್ಷಿತವಾಗುತ್ತೆ. ಎರಡನೇದಾಗಿ ಸೂರ್ಯನಲ್ಲಿರುವ ಧಿಯೋ ಯೋನ ಪ್ರಚೋದಯಾತ್, ಅಲ್ಲಿರೋದು ಆ ಪ್ರಚೋದನಾ ಶಕ್ತಿ ಪ್ರಬಲವಾಗುತ್ತೆ, ಪ್ರಕರ್ಷವಾಗುತ್ತೆ. ಅದು ಒಳಗೆ ಬಿಟ್ಟು ಬರೀ ಕೆಂಪನ್ನ ಮಾತ್ರ ತಗೊಳುತ್ತೆ, ಮಿಕ್ಕಿದ್ದನ್ನೆಲ್ಲ ತಳ್ಳಿ ಹಾಕುತ್ತೆ. ಆ ಸೂರ್ಯನಲ್ಲಿರುವ ಆ ಪ್ರಚೋದನ, ಸೂರ್ಯನಲ್ಲಿ ಏನೇನು ಶಕ್ತಿ ಇದೆ ನಾವು ನೋಡಿದೇವಲ್ಲ, ಅದರಲ್ಲಿ ಆ ಪ್ರಚೋದನ ಶಕ್ತಿಯನ್ನ ಮಾತ್ರ ತಗೊಂಡು ಜ್ಞಾನ ಪ್ರವರ್ಧಮಾನವಾಗುವಂತೆ ಮಾಡುತ್ತೆ. ಆದ್ರಿಂದ ಇದನ್ನ ಗುರು ಅಂತಾರೆ. ಗುರು ಅಂದಾಗ ಬಲಶಾಲಿ, ಪ್ರಬಲ ಅಂತ ಅರ್ಥ. ಗುರು ಅಂದಾಗ ಪಾಠವನ್ನ ಹೇಳಿಕೊಡೋನು ಗುರು ಇದ್ದಾನೆ. ಗುರು ಶಬ್ದಕ್ಕೆ ತುಂಬಾ ತೂಕ ಅಂತ, ತುಂಬಾ ತೂಕ ಇರುವಂತಹ ಒಂದು ಜಾಗ ಯಾವುದಪ್ಪ ಶರೀರದಲ್ಲಿ ಅಂದ್ರೆ ಅತ್ಯಂತ ಮಹಿಮಾನ್ವಿತವಾದದ್ದು. ಆದ್ರಿಂದಲೇ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ. ಆ ಪರಮಾತ್ಮ ಪದವನ್ನ ಯಾರು ದರ್ಶನ ಮಾಡಿಸೋನು? ಇಲ್ಲಿರೋನೆ. ಯಾಕೆ? ಜ್ಞಾನ ಕೇಂದ್ರ ಇಲ್ಲಿದೆ, ಹಾಗೆ ಆಜ್ಞಾ ಕೇಂದ್ರ ಇಲ್ಲಿದೆ. ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು ಅನ್ನುವ ಆಜ್ಞೆಯನ್ನ ಕೊಡುವಂತ ನರಗಳು ಇಲ್ಲಿದೆ. ಆದ್ರಿಂದ ಇದು ಗುರು. ಆದ್ರಿಂದ ಪ್ರತಿಯೊಬ್ಬನಿಗೆ ಹೇಳುವವನೊಬ್ಬ ಗುರು ಇರಬಹುದು. ಅವನ ಒಳಗಿನ ಗುರುನೇ ಅವನಿಗೆ ನಿಜವಾದ ಗುರು. ಅವನ ಒಳಗಿನ ಶಕ್ತಿನೇ ಅವನನ್ನ ಮಾರ್ಗದರ್ಶನ ಮಾಡಿ ತೋರಿಸುವಂಥದ್ದು. ನಾವು ಏನೇ ಪಾಠ ಹೇಳ್ಬೋದು, ಅನುಷ್ಠಾನ ಮಾಡದೇ ಇದ್ರೆ ಬರುತ್ತಾ ಅದು? ಆದ್ರಿಂದ ಒಳಗಿನ ಗುರು ಯಾರಪ್ಪ ಅಂದ್ರೆ ಇಲ್ಲಿದ್ದಾನೆ. ಆದ್ರಿಂದ ಇದು ಇಲ್ಲಿಗೆ ನೋಡಿ, ಸಹಸ್ರ ಇಲ್ಲಿ 16 ದಳ ಇದೆ ಅಂತ ನಾವು ಹೇಳ್ಕೊಂಡ್ವಿ ವಿಶುದ್ಧಿಯಲ್ಲಿ. 16 ದಳ ಎಂಬುದು ಸ್ವರಗಳು ಅಂತ ಹೇಳಿದ್ವಿ. ಸ್ವರಗಳು ಬರೀ ಸ್ವರ ಇದ್ರೆ ಕೆಲಸ ಇಲ್ಲ, ಬರೀ ವ್ಯಂಜನ ಇದ್ರೆ ಕೆಲಸ ಇಲ್ಲ. ಸ್ವರ ಮತ್ತು ವ್ಯಂಜನ ಎರಡೂ ಸೇರಿದಾಗ ಮಾತ್ರ ಏನಾಗುತ್ತೆ? ಶಬ್ದ ಜಾಲ ಬೆಳೆಯುತ್ತೆ. ಶಬ್ದ ಜಾಲ ಹೇಗೆ ಬೆಳೆದು ವಿಶ್ವದಲ್ಲಿರುವ ಎಲ್ಲಾ ಜ್ಞಾನ ಇರೋದು ಶಬ್ದದಲ್ಲಿ ತಾನೆ. ಆ ರೀತಿಯ ಆ ಶಬ್ದಜಾಲ ಶಬ್ದಜ್ಞಾನ ಬೆಳೆಯುವುದಕ್ಕೆ ಸ್ವರ ಮತ್ತು ವ್ಯಂಜನಗಳ ಸಂಯೋಗ ಹೇಗೋ ಹಾಗೆ ಇದನ್ನ ಶಿವಶಕ್ತಿ ಕೇಂದ್ರ ಅಂತಾರೆ. ಆದ್ರಿಂದಲೇ ಇಲ್ಲಿಗೆ ನಾವು ಮಾಂಗಲ್ಯವನ್ನ ಇಟ್ಕೊಳ್ಬೇಕಾದ್ದು, ಇಲ್ಲಿಗೆ ಕುಂಕುಮವನ್ನ ಇಡುವುದು, ಅರಿಶಿಣವನ್ನ ಇಡುವುದು ಇಲ್ಲಿಗೆ ಅದಕ್ಕೋಸ್ಕರ. ಅಂದ್ರೆ ಕೆಳಗಿನ ಶಕ್ತಿಗಳು ಅಂದ್ರೆ ನಮ್ಮನ್ನ ಪ್ರಪಂಚಕ್ಕೆ ಎಳೆಯುವಂತಹ ಶಕ್ತಿಗಳು, ಅದನ್ನ ತಾನೇ ಇಲ್ಲಿವರೆಗೆ ನಾವು ನೋಡಿದ್ದೇನು? ನಾನು 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 ಅನ್ನೋದು. ಎರಡನೇದಾಗಿ ನನ್ನದು ಇದೆಲ್ಲ. ಮತ್ತೆ ನಾನು ಏನೇನು ಜೀವನದಲ್ಲಿ ನೊಂದೆ, ನಾನು ಇವರಿಂದ ಇಷ್ಟು ನೋವು ಅನುಭವಿಸ್ತೆ, ಅವರಿಂದ ಇಷ್ಟು ಸೋಲು ಅನುಭವಿಸ್ತೆ, ಇವರಿಂದ ಇಷ್ಟು ಮೋಸ ಅನುಭವಿಸ್ತೆ, ಇದೆಲ್ಲ ಎಲ್ಲಿ ಕೂತ್ಕೊಂಡಿದೆ? ಎಲ್ಲ ಇಲ್ಲಿವರೆಗೆ. ಆದ್ರಿಂದಲೇ ಇದು ನಮ್ಮನ್ನ ಏನ್ ಮಾಡುತ್ತೆ? ಮತ್ತೆ ಮತ್ತೆ ಲೋಕಕ್ಕೆ ತಂದಿಡುತ್ತೆ. ಆದ್ರಿಂದ ಅದೆಲ್ಲ ಯಾವುದು? ಶಕ್ತಿ ರೂಪ. ಆದ್ರಿಂದ ಆ ಶಕ್ತಿ ರೂಪ ಇಲ್ಲಿರೋದೆಲ್ಲ ಏನು? ಈಗ ಆಜ್ಞಾಗೆ ಬಂದ್ರೆ ಬರ್ತೀನಿ ರುದ್ರಗ್ರಂಥಿಗೆ. ಅಲ್ಲಿ ಬಂದಾಗ ಇದು ಯಾವುದು ಇಲ್ಲದೆ ಇರುವಂತ ಒಂದು ಸ್ಥಿತಿ ಆಗಬೇಕಾದ್ರೆ ಇದು ಏನಾಗುತ್ತೆ? ಜೊತೆಯಲ್ಲಿ ಸೇರಿಕೊಂಡಾಗ ನಮ್ಮನ್ನ ಪ್ರಪಂಚಕ್ಕೆ ಮತ್ತೆ ಬಂಧಿಸುವಂತೆ ಶಿವ ಮತ್ತು ಶಕ್ತಿಯ ಸಂಯೋಗ ಕೇಂದ್ರವಾಗಿ, ಅಂದ್ರೆ ಮೇಲಿನಿಂದ ಈ ಒಂದು
ಚಟುವಟಿಕೆ ಯಾವುದು? ನಾನು ನಾನು ಅನ್ನುವುದು, ನನಗಾದಂತಹ ನೋವು ನಲಿವುಗಳು, ಅನುಭವಗಳು, ಸುಖ ದುಃಖಾದಿಗಳು, ಮಾನಾಪಮಾನಗಳು ಅದೆಲ್ಲ ಇಲ್ಲಿಯವರೆಗಿದೆ. ಆದ್ರಿಂದಲೇ ಸ್ವರ ಮತ್ತು ವ್ಯಂಜನಗಳ ಸಂಯೋಗದಿಂದ ಹೇಗೆ ವಿಶ್ವಾದ್ಯಂತದ ಸಕಲ ಜ್ಞಾನ ಭಂಡಾರ, ಅದು ಭಾಷೆ ಯಾವುದೇ ಇರಲಿ, ಪ್ರತಿ ಭಾಷೆಯಲ್ಲಿ ಕೋಟಿ ಕೋಟಿ ಗ್ರಂಥಗಳಿರಲಿ, ಆ ಎಲ್ಲ ಜ್ಞಾನ ಇರೋದು ಇಷ್ಟರಲ್ಲೇ, ಸ್ವರ ಮತ್ತು ವ್ಯಂಜನಗಳಲ್ಲೇ. ಆ ಸ್ವರ ಮತ್ತು ವ್ಯಂಜನಗಳ ಸಾರ ಯಾರು? ಗಾಯತ್ರಿ. ಹೇಗೆ ಹೆಣ್ಕೊಂಡಿದೆ ನೋಡಿ ಒಂದರೊಳಗೊಂದು, ಅದು ಹೇಗೆ ಮೇಲೆ ಬರ್ತಾ ಇದೆ. ಆ ಜ್ಞಾನ ಈಗ ಇಲ್ಲಿ ಬಂದು ಪ್ರಚೋದಯ. ಆದ್ರಿಂದ ಇಲ್ಲಿರುವಂತಹ ಆ ಶಿವಶಕ್ತಿ ಕೇಂದ್ರ ಇದೆಯಲ್ಲ, ಆ ಶಿವಶಕ್ತಿ ಕೇಂದ್ರದಿಂದ ಏನು ವಿಸ್ತಾರಗೊಳ್ಳುತ್ತಾ ಇತ್ತು, ವಿಕಾಸಗೊಳ್ಳುತ್ತಾ ಇತ್ತು, ಈಗ ಅದು ಹೋಗಿ ಕೇವಲ ಶಿವತ್ವದ ನೆಲೆಗೆ ಬಂತು. ಶಿವತ್ವದ ನೆಲೆಗೆ ಬಂದಾಗ ಏನು ಉಳ್ಕೊಂಡಿದೆ? ಮುಕ್ತಿ ತಾನೇ? ಇಲ್ಲ. ಅಲ್ಲೇನು ಉಳ್ಕೊಂಡಿದೆಯಪ್ಪ? ಸೂಕ್ಷ್ಮ ಶರೀರ ಬಿತ್ತು, ಸ್ಥೂಲ ಶರೀರ ಬಿತ್ತು, ಇನ್ನೂ ಒಂದಿದೆ. ಯಾವುದದು? ಆತ್ಮ ಅನ್ನೋದು ಒಂದಿದೆ. ಆತ್ಮ ಅನ್ನುವುದನ್ನ ನಾವು ಜಾಗೃತಿ, ಸ್ವಪ್ನ, ಸುಷುಪ್ತಿ ಮೊದಲಾದ ಸ್ಥಿತಿಗಳಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಇತ್ಯಾದಿ ಭಾವಗಳಲ್ಲಿ ಅನುಭವಿಸಿಕೊಳ್ತಾ ಇದ್ದೇವೆ. ಈ ನೆಲೆಗೆ ಬಂದಾಗ ಅದು ಕೂಡ ಹೋಯಿತು. ಅದು ರುದ್ರ, ರುದ್ರ ಗ್ರಂಥಿ ವಿಭೇದಿನಿ. ರುದ್ರ ಅನ್ನುವುದು ಲಯ ತತ್ವ. ಇಲ್ಲಿ ಎಲ್ಲ ಲಯ ಆಗೋಯ್ತು. ಹೇಗೆ ಲಯ ಆಯಿತು? ಇಲ್ಲಿ ಭೂಮಿಯಿಂದ ಮೇಲಕ್ಕೆ ಬರುವಾಗ ಭೂಮಿ ಏನಾಯ್ತು? ಪೃಥ್ವಿ ತತ್ವವು ಜಲತತ್ವದಲ್ಲಿ ಲಯವಾಯಿತು, ಜಲತತ್ವವು ಅಗ್ನಿತತ್ವದಲ್ಲಿ ಲಯವಾಯಿತು, ಅಗ್ನಿತತ್ವವು ವಾಯುತತ್ವದಲ್ಲಿ ಲಯವಾಯಿತು, ವಾಯುತತ್ವವು ಆಕಾಶ ತತ್ವದಲ್ಲಿ ಲಯವಾಯಿತು. ಹಾಗೆ ಆ ಲಯವನ್ನ, ರುದ್ರ ಎಂಬುದು ಆ ಲಯ ತತ್ವ ಎಲ್ಲವನ್ನ. ಆದ್ರಿಂದ ನಮ್ಮಲ್ಲಿ ಅನುಸ್ಮೃತಿ ಅನ್ನುವ ಒಂದು ಸ್ತೋತ್ರದಲ್ಲಿ ಈ ಮಾತು ಬರುತ್ತೆ. ನಾವು ಇದನ್ನ ಮನನ ಮಾಡಿಕೊಂಡು ಹೊರಮುಖದಲ್ಲಿ ಪ್ರಯತ್ನ ಮಾಡಬಹುದಷ್ಟೇ. ಮತ್ತೆ ಈಗ ನಾನು ಏನೇನು ಹೇಳ್ತಾ ಇದ್ದೇನೆ ಇದೆಲ್ಲ ಸುಮ್ಮನೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ, ಜ್ಞಾನವಾಗಿ ತಿಳ್ಕೊಳ್ಳಿ. ನಮ್ಮಂಥ ಜನರಿಗೆ ಇರುವುದು ದೇವರ ನಾಮ ಅಷ್ಟೇ. ದೇವರೇ ನಂಗೇನು ಗೊತ್ತಿಲ್ಲಪ್ಪ, ಕಾಪಾಡು, ಸಾಕು. ದೇವರು ಖಂಡಿತ ಕಾಪಾಡ್ತಾನೆ. ನಾನೇನು ಮೂಲಾಧಾರಕ್ಕೆ ಹೋಗ್ತೀನಿ, ಪ್ರಾಣಾಪಾನ ಮಾಡ್ತೀನಿ, ಆ ರೀತಿ ಯಾವ ಒಂದು ಸಾಹಸಕ್ಕೆ ಕೈ ಇಡಬೇಡಿ. ಅದಕ್ಕೆ ಮಹಾಗುರುಗಳ ಅವಕಾಶ ಬೇಕು, ಮಾರ್ಗದರ್ಶನ ಬೇಕು. ಈಗ ನಾವು ಈ ಅನುಸ್ಮೃತಿ ಎನ್ನುವ ಸ್ತೋತ್ರದಲ್ಲಿ ಬರುವ ಮಾತನ್ನ ಹೇಳಕ್ಕೋಸ್ಕರ ಈ ಮಾತು ಹೇಳಿದೆ. ಅಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ, ಪೃಥ್ವೀಂ ಯಾತು ಮೇಘ್ರಾಣಂ ಯಾತು ಮೇರಸನಾ ಜಲಂ ರೂಪಂ ಹುತಾಶನಂ ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮಪ್ಯೇತು ಮನಶ್ಚಾಕಾಶಮೇವ ಚ ಇಂದ್ರಿಯಾಣ್ಯಪಿ ಸಂಯಾಂತು ಸ್ವೇಷು ಸ್ವೇಷು ಚ ಯೋನಿಷು ಪೃಥ್ವೀ ಯಾತು ಸಲಿಲಮಾಪೋಗ್ನಿ ಮನಿಲೋ ನಿಲಂ. ಹೇಗೆ ಇದು ಬಂದದ್ದು ಎಲ್ಲಿಂದ? ಗಂಧ ಎನ್ನುವುದರಿಂದ. ಆದ್ರಿಂದ ಪೃಥ್ವೀಂ ಯಾತು ಮೇಘ್ರಾಣಂ, ಇದು ಪೃಥ್ವಿ ತತ್ವ, ಇದು ಪೃಥ್ವಿ ತತ್ವದಲ್ಲಿ ಲೀನವಾಗಲಿ. ಪೃಥ್ವೀಂ ಯಾತು ಮೇಘ್ರಾಣಂ ಯಾತು ಮೇ ರಸನಾ ಜಲಂ. ನನ್ನ ನಾಲಿಗೆ ಎಲ್ಲಿಂದ ಬಂತು? ಅಪ್ತತ್ವದಿಂದ. ಆದ್ರಿಂದ ಅದು ಅಪ್ತತ್ವದಲ್ಲಿ ಲೀನವಾಗಲಿ. ಹೀಗೆ ಅದನ್ನ ಒಳಗೆ ಲೀನ ಮಾಡ್ತಾ ಬಂದ ಮೇಲೆ ಈಗ ಇಂದ್ರಿಯಗಳೆಲ್ಲ ಕ್ಲೋಸ್ ಆಯ್ತು. ಅದನ್ನೇ ನಾವು ವಿಷ್ಣು ಗ್ರಂಥಿ ವಿಭೇದಿನಿನಲ್ಲಿ ನೋಡಿದ್ದು. ಆದ್ರಿಂದ ಪೃಥ್ವೀಂ ಯಾತು ಮೇಘ್ರಾಣಂ ಯಾತು ಮೇ ರಸನಾಜಲಂ ರೂಪಂ ಹುತಾಶನಂ ಯಾತು, ಇದು ಅಗ್ನಿ ತತ್ವ, ಇದು ಅಗ್ನಿಯಲ್ಲಿ ಸೇರು ಹೋಗ್ಲಿ. ವಾಯುರಾಕಾಶಮಪ್ಯೇತು, ಶರೀರಾದ್ಯಂತವಾಗಿ ವ್ಯಾಪಿಸಿಕೊಂಡಿರುವ ಚರ್ಮ ಇದೆ, ಅದು ವಾಯು ತತ್ವ, ಅದು ಆಕಾಶದಲ್ಲಿ ಲೀನ ಆಗಲಿ. ಹಾಗೆ ಇಂದ್ರಿಯಾಣ್ಯಪಿ ಸಂಯಾಂತು ಶ್ವಾಸು ಶ್ವಾಸು ಚ ಯೋನಿಷು, ಇಂದ್ರಿಯಗಳಿಗೆಲ್ಲ ತನ್ನದೇ ಆದ ಮೂಲ ಇದೆ, ತನ್ನದೇ ಆದ ಮನೆ ಇದೆ. ನಾವು ಹೇಳ್ಕೊಂಡಿದ್ದೇವೆ, ಇದು ಇಂದ್ರ, ಇದು ಆದಿತ್ಯ, ಇದು ಆಕಾಶ, ಹೀಗೇನೇನೋ ಹೇಳ್ಕೊಂಡಿದ್ದೇವಲ್ಲ, ಅವರೆಲ್ಲ ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಇದೆಲ್ಲ ರುದ್ರ ಅದರೊಳಗೆ. ಈಗ ನಂತರ ಏನು? ಪೃಥ್ವೀ ಯಾತು ಸಲಿಲಮಾಪೋಗ್ನಿ ಮನಲೋ ನಿಲಂ ವಾಯುರಾಕಾಶಮಪ್ಯೇತು ಮನಶ್ಚಾಕಾಶಮೇವ ಚ. ಮನೋಹಂಕಾರ, ಮನಸ್ಸು ಅಹಂಕಾರದ ಒಳಗೆ ಲೀನ ಆಗಲಿ. ಮೋಹನಂ ಸರ್ವದೇಹಿನಾಂ, ಅದು ಎಲ್ಲ ಜೀವಗಳನ್ನ ಆಕರ್ಷಿಸಿ ಈ ಪ್ರಪಂಚಕ್ಕೆ ಸೆಳೆದು ಕಟ್ಟಿ ಹಾಕುವಂತ ಅಹಂ ಅನ್ನುವ ತತ್ವ, ಅದೂ ಲಯ ಆಗಬೇಕು. ಈ ರೀತಿ ಒಂದರೊಳಗೊಂದು ಲಯ ಮಾಡುವಂತ ತತ್ವದಿಂದ ಈಗೇನಾಯ್ತು? ಎಲ್ಲ ಲಯವಾಗಿ ಹೋಯ್ತು, ಯಾವುದೂ ಇಲ್ಲ. ಆದ್ರಿಂದ ಇಲ್ಲಿಂದ ಮೇಲಕ್ಕೆ ಏನಿದೆಯಪ್ಪ ಅಂದ್ರೆ
ಆನಂದ ಆನಂದ ಆನಂದವೇ. ಅಲ್ಲಿಂದ ಮುಂದಕ್ಕೆ ಇನ್ನೇನು ಬಾಕಿ ಉಳಿಯೋದು ಇಲ್ಲ. ಆದ್ರಿಂದ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ. ಹೀಗೆ ಅದು ಒಂದರೊಳಗೆ ಒಂದು ಸೇರ್ಕೊಳ್ಳುವ ಒಂದು ತತ್ವವನ್ನು ತೋರಿಸುವಂಥದ್ದೇ ರುದ್ರ ಅನ್ನುವ ತತ್ವ. ಹಾಗೆ ಆ ರುದ್ರ ತತ್ವದಿಂದ ಲಯವಾಗುತ್ತಾ ಕೊನೆಯಲ್ಲಿ ಉಳಿದಿದ್ದೇನಪ್ಪ ಅಂದ್ರೆ ಆಕಾಶ. ಆಕಾಶವನ್ನ ಪರಬ್ರಹ್ಮನಿಗೆ ಸದೃಶವಾದ ಒಂದು ತತ್ವವಾಗಿ ಉಪನಿಷತ್ತುಗಳು ಹೇಳುತ್ತೆ. ಆದ್ರಿಂದ ಪರಬ್ರಹ್ಮನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆಕಾಶ ತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ಅದು ಅರ್ಥ ಆಗುತ್ತೆ. ಆಕಾಶ ಅಂದ್ರೆ ಏನು? ಅಯ್ಯೋ, ನಾವು ನೋಡ್ತಾ ಇದೀವಲ್ಲ ಮೇಲಿರೋದು ಅದು ಆಕಾಶ. ಅದೇನ ಆಕಾಶ? ಆಕಾಶ ಎಲ್ಲಿಂದ ಎಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ. ಆಮೂಲಾಗ್ರವಾಗಿ ನಮಗೆ ಆಕಾಶ ಕಾಣಿಸ್ತಾ ಇದೆಯಾ? ಇಲ್ಲ. ನಾವು ನೋಡ್ತಾ ಇರೋದು ನಿಜವಾದ ಆಕಾಶ ಅಲ್ಲ. ಏನದು ಅಂದ್ರೆ ಆಕಾಶದಲ್ಲಿರುವಂತಹ ಈ ಪೃಥ್ವಿಯ ಧೂಳಿನ ಕಣಗಳು ಇತ್ಯಾದಿಗಳು ಏನೇನೋ ಸೇರಿ ಅದು ಬಣ್ಣವಾಗಿ ನಮಗೆ ಕಾಣ್ತಾ ಇದೆ. ಸೂರ್ಯನ ಕಿರಣ ಅದರಲ್ಲಿ ಪಾಸ್ ಆಗ್ತಾ. ಆಕಾಶ ಅನ್ನುವುದಕ್ಕೆ ಬಣ್ಣ ಗಿಣ್ಣ ಏನೂ ಇಲ್ಲ. ಅದರ ಆಳ ಅಗಲ ಗೊತ್ತಿಲ್ಲ. ಅದನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ರುದ್ರಗ್ರಂಥಿ ವಿಭೇದಿನಿ. ಕಷ್ಟಾಗ್ತಾ ಇದೆಯಾ? ಮುಂದಿನ ನಾಮ ಸಹಸ್ರಾರಾಂಬುಜಾರೂಢ. ಈಗ ನಾವು ಅಲ್ಲಿಂದ ಮೇಲಕ್ಕೆ ಆಜ್ಞಾ ಬಂದ ಮೇಲೆ ಏನಾಯ್ತು? ಯಾವುದು ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿ ಹಾಕ್ತಾ ಇತ್ತು, ಯಾವುದು ನಮ್ಮನ್ನ ಮತ್ತೆ ಮತ್ತೆ ಜನ್ಮ ತಳೆಯುವುದಕ್ಕೆ ಪ್ರೇರಕವಾಗುತ್ತಾ ಇತ್ತು, ಆ ಎಲ್ಲವನ್ನ ಕಳ್ಕೊಂಡಿದ್ದೇವೆ. ಸ್ಥೂಲ ಶರೀರವನ್ನ ಬ್ರಹ್ಮಗ್ರಂಥಿ ವಿಭೇದಿನಿ ಅನ್ನುವುದರಿಂದ ಶರೀರ ಎಂಬುದು ನಾನಲ್ಲ ಅನ್ನುವುದನ್ನ ಮೊದಲಿಗೆ ತಿಳ್ಕೊಂಡಿದ್ದೇವೆ. ಈಗ ಶರೀರ ಎಂಬುದು ನಾನಲ್ಲ ಅಂತ ತಿಳ್ಕೊಂಡ ಮೇಲೆ ಮೇಲಕ್ಕೆ ಏರಿದಾಗ ಮನಸ್ಸು ಬುದ್ಧಿ ಅಹಂಕಾರಗಳು ನನ್ನದು, ಅದರಿಂದ ನಾನು ಮುಂದಿನ ಶರೀರವನ್ನ ಪಡೀತೇನೆ. ಅದನ್ನು ಹೇಗೆ? ಸತಿಮೂಲೆ ತದ್ವಿಪಾಕೆ ಜಾತ್ಯಾಯುರ್ಭೋಗ, ಪತಂಜಲಿಗಳ ಸೂತ್ರ. ತೇ ಪುಣ್ಯ ಫಲಪ್ರದಾಹ. ಇದನ್ನೆಲ್ಲ ನಾವು ನೋಡ್ಕೊಂಡಿದ್ದೇವೆ. ಈಗ ಅದು ಕತ್ತರಿಸಿ ಹೋಯಿತು. ಅದು ವಿಷ್ಣು ಗ್ರಂಥಿ ವಿಭೇದಿನಿ. ಮೇಲಕ್ಕೆ ಬಂದ್ರೆ ಯಾವುದು ಜಾಗೃತಿ ಸ್ವಪ್ನ ಸುಷುಪ್ತಿ ಎಂಬ ಸ್ಥಿತಿಗಳಲ್ಲಿ ಚೈತನ್ಯಾತ್ಮಕವಾಗಿದ್ದು ವಿಶ್ವ ತೈಜಸ ಪ್ರಾಜ್ಞಾ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾ ಇತ್ತೋ ಅದೂ ಕೂಡ ಒಂದಾಗಿ ಹೋಯಿತು. ಹೇಗದು ಒಂದಾಗಿ ಹೋಯಿತು? ನಾವು ಹೇಳ್ಕೊಳ್ತೀವಲ್ಲ, ನಾನು ಎಲ್ಲರಿಗೂ ನಾನು ತಾನೆ. ಯಾರಿಗಾದ್ರೂ ನೀನು ಅಂತ ಇದೆಯೋ? ಇಲ್ಲ. ತನ್ನನ್ನ ತಾನು ಪರಿಚಯ ಮಾಡುವಾಗ ನಾನು ಅಂತಾನೆ ಎಲ್ಲರೂ ಹೇಳೋದು. ಹಾಗಾದ್ರೆ ವಿಶ್ವಾದ್ಯಂತದಲ್ಲಿರೋದು ಒಂದೇ ನಾನು ಅಲ್ವಾ? ನಾನು ಅನ್ನೋದೇ ಒಂದು. ಆ ನಾನು ಅನ್ನುವುದು ಬಂದಾಗೇನು ಉಳಿಯಿತು? ಎಲ್ಲ ಒಂದಾಯ್ತು. ಆದ್ರಿಂದಲೇ ಅಲ್ಲಿ ನಮಗೆ ಗೊತ್ತಾಗೋದೇನು? ಎಲ್ಲ ಒಂದೇ. ಆದ್ರಿಂದ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ, ಎಲ್ಲ ಜ್ಞಾನ ಸಂಪನ್ನನಾಗಿರುವ ಬ್ರಹ್ಮ ತೇಜೋಮಯನಾದಂಥ ಒಬ್ಬ ಬ್ರಾಹ್ಮಣನನ್ನು, ಒಬ್ಬ ನಾಯಿ ಮಾಂಸವನ್ನ ತಿನ್ನುವಂಥವನನ್ನು, ನಾಯಿಯನ್ನು, ಹಸುವನ್ನು, ಹಂದಿಯನ್ನು, ಆನೆಯನ್ನು ಎಲ್ಲವನ್ನ ಒಂದಾಗಿ ಕಾಣೋದು ಎಲ್ಲಿ? ನಾನು ಅನ್ನುವುದು ಒಂದನ್ನು ಅರ್ಥ ಮಾಡಿಕೊಂಡಾಗ, ಆಗ ಸಹಸ್ರಾರಾಂಬುಜ ರೂಢರಾದಾಗ ಉಳಿದಿದ್ದೇನಪ್ಪ ಅಂದ್ರೆ ಆ ನಾನು ಅನ್ನುವ ತತ್ವ ಒಂದೇ. ನಾನು ಅನ್ನೋದು ಯಾವುದು? ಅದೇ ಬ್ರಹ್ಮ. ಅಹಂ ಬ್ರಹ್ಮ. ಶಂಕರರು ಹೇಳಿಬಿಟ್ರಿಂದ ಅಹಂ ಬ್ರಹ್ಮ ಆಗಲಿಲ್ಲ. ಅವ್ರು ಹೇಳಿದ್ದೆಲ್ಲ ಬರೀ ಸುಳ್ಳು ಮೂಢ ಅಲ್ಲ, ಇದು ಮಾಯೆ, ಅವ್ರೇನು ಸರಿಯಾಗಿ ಹೇಳಿಲ್ಲ ಅಲ್ಲ. ನಾವು ಏರ್ತಾ ಹೋದಾಗ ಆ ನೆಲೆಯನ್ನು ಮುಟ್ಟುತ್ತೇವೆ. ನಾವು ಈ ನೆಲೆಯಲ್ಲಿದ್ದಾಗ ಎಲ್ಲಾನು ಸುಳ್ಳೆ. ನಾನೀಗೇನೋ ಹೇಳಿದ್ನಲ್ಲ, ಮನಸ್ಸಂತೆ ಬುದ್ಧಿ ಅಂತ ಎಲ್ಲ ಬಿಡ್ರಿ, ನಮಗೂ ಎಲ್ಲ ಗೊತ್ತಿದೆ ಅನ್ನೋ ತರ ಆದರೆ ಅಲ್ವಾ, ಎಲ್ಲ ಸುಳ್ಳೆ. ನಾವು ಆ ನೆಲೆಯನ್ನ ಮೀರಿ ಒಳಗೆ ಪ್ರವೇಶ ಮಾಡದಕ್ಕೇ ನಮಗ್ ಗೊತ್ತಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಸಿಟ್ಟೆ ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಅದೇ ನಿಮ್ಮನೆ ಒಳಗೆ ಅದು ಪ್ರವೇಶ ಮಾಡಿದಾಗ ಗೊತ್ತಾಯ್ತು ಇದೆ ಹೌದು ಅಂತ. ಅದ್ರ ಮುಂಚೆ ಇಲ್ಲ, ಏನಿಲ್ಲ, ಬರೀ ಸುಳ್ಳು, ಅಯ್ಯೋ ಅವ್ರಿಗೆಲ್ಲ ಭ್ರಮೆ, ಯಾವ್ದೋ ಬಂದು ಹೋಯ್ತು ಅಂತ ಕಾಣುತ್ತೆ, ಸುಮ್ನೆ ಏನೋ ನೋಡ್ಬಿಟ್ಟು ಏನೋ ಈ ರೀತಿ ಮಾತೆಲ್ಲ ಇದೆ ತಾನೇ ಲೋಕದಲ್ಲಿ. ಆ ರೀತಿ ಅಲ್ಲದ ನೆಲೆಗೆ ನಾವು ಬಂದಾಗಲೇ ನಮಗದು ಗೊತ್ತಾಗೋದು. ಅಲ್ಲಿವರೆಗೂ ಎಲ್ಲ ಸುಳ್ಳು, ಎಲ್ಲ ಭ್ರಮೆ ಅಂತ ಅನಿಸುತ್ತೆ. ಹಾಗೆ ಮತ್ತೆ ನಾವು ಆರಿಸಿಕೊಂಡ ದರ್ಶನ, ಆರಿಸಿಕೊಂಡ ಮಾರ್ಗ ಯಾವುದೇ ಇದ್ರು ಕೊನೆಯಲ್ಲಿ ಪ್ರತಿಯೊಬ್ಬನೂ ಮುಟ್ಟುವ ಹಂತ ಇದೆ. ಯಾವುದದು? ಸಹಸ್ರಾರಾಂಬುಜಾರೂಢ. ಅಲ್ಲಿ ಏನಿದೆ? ಇರೋದು ನಾನು ಎಂಬುದು ಒಂದೇ. ಅದು ಏನು ಕಾರಣ ಮಾಡುತ್ತೆ?
ಆನಂದಾಮೃತಕ್ಕೆ ಕಾರಣವಾಗುತ್ತೆ. ಅದನ್ನೇ ತೈತ್ತರೀಯ ಉಪನಿಷತ್ತಿನಲ್ಲಿ ನಾವು ನೋಡಿದಾಗ ಏನನ್ನ ತಿಳ್ಕೊಂಡಿದ್ವಿ, ಎಲ್ಲವನ್ನ ಒಳಗೆ ತೆಗೆದುಕೊಂಡಾಗ ಏನು, ಏತಮನ್ನ ಮೊದಲಿಗೆ ಅವನು ಬಂದು ಕೇಳಿದ, ಭೃಗುರುವೈ ವಾರುಣಿಹಿ ವರುಣಂ ಪಿತರಮುಪಸಸಾರ. ವರುಣ ತನ್ನ ತಂದೆ ಅವನ ಬಳಿ ಬಂದು ಕೇಳಿದ, ಅಧೀಹಿ ಭಗವೋ ಬ್ರಹ್ಮೇತಿ, ಪೂಜ್ಯರೇ ನನಗೆ ಬ್ರಹ್ಮವನ್ನ ತಿಳಿಸಿಕೊಡಿ, ಹೋಗಪ್ಪ ತಪಸ್ ಮಾಡು ಅಂದ್ರು. ಆಗ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ಹೋಗು ತಪಸ್ ಮಾಡು, ತಪಸ್ಸಿನಿಂದ ಬ್ರಹ್ಮವನ್ನ ತಿಳ್ಕೊ ಅಂದ್ರು. ಇವನು ಹೋದ, ತಪಸ್ಸನ್ನ ಮಾಡ್ದ. ತಪಸ್ಸಿನಿಂದ ಏನ್ ಅನ್ಕೊಂಡ, ನಾವು ಉಪನಿಷತ್ತಿನಲ್ಲಿ ನೋಡ್ತೇವೆ, ವಿರೋಚನ ಮತ್ತು ಇಂದ್ರ ಇಬ್ರು ಕೂಡ ಪ್ರಜಾಪತಿ ಹತ್ತಿರ ಬರ್ತಾರೆ, ನಮಗೆ ಬ್ರಹ್ಮವನ್ನ ತಿಳಿಸ್ಕೊಡು ಅಂತ. ಅಲ್ಲಿ ಪ್ರಜಾಪತಿನೂ ಇದನ್ನೇ ಹೇಳ್ತಾನೆ, ಇದೇ ನೀನೇ ಬ್ರಹ್ಮ ಅಂದ್ರೆ ನಾನೇ ಬ್ರಹ್ಮ ಅಂತ ಹೇಳ್ತಾನೆ. ಗೊತ್ತಾಯ್ತು ಅಂತ ಅನ್ಕೊಳ್ತಾರೆ. ಅದು ಏನು ಒಂದೇ ದಿವಸಕ್ಕೆ ಹೇಳಲಿಲ್ಲ, 16 ವರ್ಷ ಕಾಲ ಗುರುಕುಲವಾಸ ಮಾಡಿ ಪ್ರಜಾಪತಿ ಸೇವೆ ಮಾಡಿ ವಿರೋಚನ ಮತ್ತು ಇಂದ್ರ ತಿಳ್ಕೊಂಡಿದ್ದೇನು ನಾನು ಬ್ರಹ್ಮ ಅಂತ ಗೊತ್ತಾಯ್ತು ಅಂತ ಎದ್ದು ಬಂದರು. ಈಗ ಇಂದ್ರ ಸ್ನಾನ ಸಂಧ್ಯೆ ಎಲ್ಲ ಎಲ್ಲ ಮಾಡಿದ ಮೇಲೆ ನಾನು ಬ್ರಹ್ಮ ಅಂದ್ರೆ ಈ ಶರೀರ ಬ್ರಹ್ಮನ, ಅದ್ ಹೇಗೆ ಬ್ರಹ್ಮ ಆಗಕ್ಕಾಗುತ್ತೆ, ಇದು ಬಿದ್ದೋಗುತ್ತಲ್ಲ, ಇಂದ್ರ ಪದವಿ ಹೊರಟೋಗುತ್ತಲ್ಲ, ನನ್ನ ಸ್ಥಾನಕ್ಕೆ ಇನ್ನೊಬ್ಬ ಬರ್ತಾನಲ್ಲ, ಓಹೋ ಹಾಗಾದ್ರೆ ನಾನು ಬ್ರಹ್ಮ ಅಂತ ತಿಳ್ಕೊಂಡಿದ್ದು ಪ್ರಜಾಪತಿ ಹೇಳಿದ್ದಲ್ಲ, ಅದರೊಳಗೆ ಇನ್ನೇನೋ ಮರ್ಮ ಇದೆ, ಅದ್ ನಾನು ತಿಳ್ಕೊಳ್ಬೇಕು ಅಂತ ಅವನೇನ್ ಮಾಡ್ದ, ವಾಪಸ್ ತಿರ್ಗಾ ಪ್ರಜಾಪತಿ ಹತ್ರ ಬಂದ. ವಿರೋಚನ ನದಿಯಲ್ಲಿ ಅವನು ಇಂದ್ರನ ಹಾಗೆ ಸ್ನಾನ ಮಾಡ್ದ, ನೋಡ್ಕೊಂಡ, ಆಹಾ ಎಷ್ಟದ್ಭುತವಾದ ಶರೀರ, ನನ್ನದು ಪ್ರತಿಬಿಂಬ ಕಾಣ್ತು, ಇಂಥ ಬಲಶಾಲಿಯಾದ ಶರೀರ, ನನ್ನಲ್ಲಿ ಆಸಕ್ತಿ ಇದೆ, ನಾನು ಹಾಗೆ ಎಲ್ಲ ಅನ್ಕೊಂಡ, ನಾನೇ ಬ್ರಹ್ಮ ಅನ್ಕೊಂಡ. ಹೋದ ಅವನು ಪಡೆದಿದ್ದು. ಈಗ ನಾವು ಹೇಳಿದ್ವಲ್ಲ, ಯಾವ ಮಟ್ಟದಲ್ಲಿದ್ದಾಗ ಅದು ಸತ್ಯ, ಆ ನೆಲದಿಂದ ಮೇಲಕ್ಕೆ ಬಂದ್ರೆ ತಾನೇ ಸತ್ಯದ ಮತ್ತೊಂದು ರೂಪ ನಮಗೆ ಕಾಣೋದು. ಹಾಗೆ ಇವನು ಏನ್ ಮಾಡ್ದ, ಒಳಕ್ಕೆ ಹೋಗ್ಬೇಕು ಅಂತ ಮತ್ತೆ ಬಂದ ಇಂದ್ರ ಪ್ರಜಾಪತಿ ಹತ್ರ, ಮತ್ತೆ 16 ವರ್ಷ ಗುರುಕುಲವಾಸ ಮಾಡ್ದ. ಆ ನಂತರ ಹೇಳಿದ್ದು ಗುರು ಇಷ್ಟೇ. ಈಗ ಈ ಮಗು ಯಾರು, ಭೃಗು, ಅವನು ಮಾಡಿದ್ದು ಅಷ್ಟೇ. ಮೊದಲೇನ್ ನೋಡ್ದ, ಶರೀರನ ನೋಡ್ಕೊಂಡ, ಇದು ಅನ್ನದಿಂದ ತೃಪ್ತಿಯಾಗುವಂಥದ್ದು. ನೋಡಿ, ನಾವು ಮೂಲಾಧಾರದಿಂದ ಬರ್ತಾ ಇದ್ದೇವೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮೊದಲಿಗೆ ನಾನು ಈ ಶರೀರ ಅಂತಾನೆ ನಾನು ಅಂತೇವೆ ಅಂತ ಆನಂದದಿಂದ ಅದನ್ನು ಅನುಭವಿಸ್ಕೊಂಡ ಬಂದ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನನೇ ಬ್ರಹ್ಮ ಅಪ್ಪ ನಾನು ಕಂಡುಕೊಂಡೆ. ಯಾಕೆ, ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ, ಅನ್ನದಿಂದ ಈ ಜೀವಗಳೆಲ್ಲ ಹುಟ್ಟುತ್ತೆ. ಅನ್ನೇನ ಜಾತಾನಿ ಜೀವಂತಿ, ಅನ್ನದಿಂದನೇ ಹುಟ್ಟಿರೋದೆಲ್ಲ ಬದುಕಿರುತ್ತೆ. ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ, ಆಮೇಲೆ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಅನ್ನದೊಳಗೆ ಸೇರುತ್ತೆ, ಭೂಮಿ ಒಳಗೆ ಸೇರುತ್ತೆ. ಆದ್ರಿಂದ ಅದೇ ಬ್ರಹ್ಮ ಅಂದ. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ಅಲ್ಲ ಮಗು, ನೀನು ತಪಸ್ಸಿನಿಂದ ಬ್ರಹ್ಮವನ್ನ ತಿಳಿ, ಮತ್ತೆ ತಿರ್ಗಾ ಯಾವುದರಿಂದ ಎಲ್ಲ ಹುಟ್ಟಿದೆಯೋ, ಯಾವುದರಿಂದ ಎಲ್ಲ ಬದುಕ್ತಾ ಇದೆಯೋ, ಯಾವುದರೊಳಗೆ ಎಲ್ಲ ಲೀನ ಆಗುತ್ತೋ ಅದು ಬ್ರಹ್ಮ. ಹೋಮ್ ತಪಸ್ಸಿನಿಂದ ತಿಳ್ಕೊ ಅಂತ ಹೇಳಿದ್ರು. ಮತ್ತೆ ಇವನು ಬಂದ. ಆಗ ಅವನೇನ್ ತಿಳ್ಕೊಂಡ, ಪ್ರಾಣ ಇಲ್ಲದೆ ಇದ್ರೆ, ನೋಡಿ ಹೇಗೆ ಮೂಲಾಧಾರದಿಂದ ಮೇಲೆ ಬಂದ್ವಲ್ಲ ನಾವು, ಪ್ರಾಣ ಇಲ್ಲದೆ ಇದ್ರೆ ಇದು ಯಾವುದೂ ಇಲ್ಲ, ಆದ್ರಿಂದ ಪ್ರಾಣನೇ ಅದು ಬ್ರಹ್ಮ ಅಂತ ತಿಳ್ಕೊಂಡ. ಹಾಗೆ ಮೇಲಕ್ಕೆ ಬರ್ತಾ ಅವನು ವಿಜ್ಞಾನ ಅದು ಬ್ರಹ್ಮ, ಎಲ್ಲಿಗೆ ಆಜ್ಞಾಕ್ಕೆ ಬಂದ, ಅಲ್ಲಿ ಅದು ಬ್ರಹ್ಮ ಅನ್ಕೊಂಡ. ಅಲ್ಲ ಅಂದ, ಆನಂದ ಬ್ರಹ್ಮ ಅಂತ ತಿಳ್ಕೊಂಡ. ಇಲ್ಲಿ ನೋಡಿ ಅದನ್ನೇ ಏತಮನ್ನಮಯಂ ಆತ್ಮಾನಮುಪಸಂಕ್ರಮ್ಯ, ಏತಂ ಪ್ರಾಣಮಯಂ ಆತ್ಮಾನಮುಪಸಂಕ್ರಮ್ಯ, ಎಲ್ಲ ಒಂದರೊಳಗೊಂದು ಲೀನ ಮಾಡ್ತಾ ಇದ್ದಾನೆ. ಏತಂ ಮನೋಮಯಂ ಆತ್ಮಾನಮುಪಸಂಕ್ರಮ್ಯ, ಈ ಪ್ರಾಣ ಮತ್ತು ಮನೋಮಯ ವಿಷ್ಣು ಗ್ರಂಥಿ, ಅದರಿಂದ ಮೇಲಕ್ಕೆ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ, ಏತಂ ಆನಂದಮಯಮಾತ್ಮಾನಮುಪಸಂಕ್ರಮ್ಯ, ರುದ್ರ ಗ್ರಂಥಿ ಎಲ್ಲ ಅದನ್ನು ಸೇರಿಸ್ಬಿಟ್ಟ. ಈಗ ಎಲ್ಲಿ ಕೂತಿದ್ದಾನವನು ಅಂದ್ರೆ ಸುಧಾಸಾರಾಭಿದರ್ಶಿನಿ, ಬರೀ ಅಮೃತ, ಎಲ್ಲ ಕಡೆಯಲ್ಲಿ ಅಮೃತ, ಮುಳುಗೋಗಿದ್ದಾನೆ. ಮುಳುಗೋಗಿರುವಾಗ ಸುತ್ತಲೂ ಅಮೃತ, ಮೇಲೆ ಅಮೃತ, ಕೆಳಗೆ ಅಮೃತ, ಎಲ್ಲಾ ಕಡೆಯಲ್ಲಿ
ಅಮೃತವೇ. ಕಣ್ಣು ತೆರೆದ್ರೆ ಅಮೃತ, ಕಣ್ಣು ಮುಚ್ಚಿದರೆ ಅಮೃತ, ಕಿವಿ ಒಳಗೆ ಅಮೃತ, ಬಾಯಿಯೊಳಗೆ ಎಲ್ಲೆಲ್ಲೂ ಅಮೃತಾನೆ. ಅಂಥ ಒಂದು ನೆಲೆಯನ್ನ ಅವನು ಹೊಂದಿದ್ದಾನೆ, ಪಡೆದಿದ್ದಾನೆ. ಆಗ ಅವನ ಬಾಯಲ್ಲಿ ಏನ್ ಮಾತು ಬರಬಹುದು ಅಂತ ಕೇಳಿದ್ರೆ ಅವನೇನ್ ಅನುಭವಿಸ್ತಿದ್ದಾನಲ್ಲಿ? ಅಹಮನ್ನಮಹಮನ್ನಮಹಮನ್ನಾದೋ ಅಮನ್ನಾದೋ. ಅಲ್ಲಿ ಕಾಣ್ತಾ ಇರೋದು ಒಂದೇ, ಅಹಂ ಅನ್ನೋದೊಂದೇ. ನಾನು ಎಲ್ಲ ಇದು ಏನೇನೋ ಇದೆಯಲ್ಲ, ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ಇಂದ್ರಿಯ ಎಲ್ಲದರಿಂದ ತಿಂದವನು ನಾನೇ. ಅಲ್ಲಿರೋದು ಅನ್ನಾದ ಒಬ್ನೇ. ಮೊದಲಾದ್ರೆ ಅನ್ನಾದ ಅಂತ ಎರಡಿತ್ತು, ಈಗ ಇರುವುದು ಬರೀ ಅನ್ನಾದ ಒಂದೇ. ಅಹಮನ್ನಾದೋ. ಅಹಂ ಅನ್ನೋದು ಒಂದೇ. ಅವನೇ ಈ ವಿಶ್ವಾಂಡವಾಗಿ ವಿಸ್ತಾರಗೊಂಡ, ಅವನೇ ಈ ಎಲ್ಲವನ್ನ ಅನುಭವಿಸ್ತಾ ಇದ್ದಾನೆ ಅನ್ನೋದು ಅಲ್ಲಿ ಬಂತು. ಆ ಅನುಭವಕ್ಕೆ ಬಂದಾಗ ಪೂರ್ಣ ಮುಕ್ತಿ, ಅಲ್ಲೇನೂ ಇಲ್ಲ, ಆನಂದ ಆನಂದ ಆನಂದ. ಆದ್ರಿಂದಲೇ ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿ ಬರ್ತೀನಿ. ಅಲ್ಲಿ ಈ ಸುಧಾ ಧಾರ ಅದು ಇದರಲ್ಲಿ ಕೂಡ ಸೌಂದರ್ಯ ಲಹರಿಯಲ್ಲಿ ಕೂಡ ಹೇಳ್ತಾರೆ. ಅದನ್ನ ನಾವು ನಾಳೆ ದಿವಸಕ್ಕೆ ನೋಡೋಣ. ಧಾರ ಆಗಿದ್ರೆ ಎಷ್ಟು ಗ್ರಹಣೆ ಆಗುತ್ತೆ ಅಷ್ಟು ತಳುಕು ತಗೊಳ್ಳಿ, ತೊಂದರೆ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ